ಇಂಡಿಯಾ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ. ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯನ್ನ ಹೆಚ್ಚಿಸಿದ ಭಾರತೀಯ ಸೇನೆ. ರೌಚರಿಯಲ್ಲಿ ಹದ್ದಿನ ಕಣ್ಣಿಟ್ಟ ಇಂಡಿಯನ್ ಆರ್ಮಿ. ಪ್ರತಿಯೊಂದು ವಾಹನ ತಪಾಸಣೆ, ಇಂಚಿಂಚು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಯುದ್ಧ ಅಂತ ಬಂತು ಅಂತಂದಾಗ ಗಡಿ ಭಾಗದಲ್ಲಿ ಹೆಚ್ಚಿನದಾಗಿ ಅಲರ್ಟ್ ಆಗಬೇಕಾಗತ್ತೆ. ಗಡಿ ಭಾಗವನ್ನ ಫೋಕಸ್ ಮಾಡಬೇಕಾಗತ್ತೆ. ಸೊ ಇದೀಗ ಗಡಿ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇಂಚಿಂಚು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಹೆಚ್ಚಿನ ಸೆಕ್ಯೂರಿಟಿಯನ್ನು ನಿಯೋಜಿಸಲಾಗಿದೆ. ಹಾಗೇನೆ ಈ ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಿರೋದ್ರಿಂದ ಯಾವುದೇ ವೆಹಿಕಲ್ಸ್ಗಳು ಬರೋದು ಹೋಗೋದು ಇದೆಲ್ಲದ್ರ ಬಗ್ಗೆ ಹದ್ದಿನ ಕಣ್ಣಿಡಲಾಗಿದೆ. ಸೊ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ ಅಂತ ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಯಾವ ಉದ್ದೇಶದಿಂದ ಈ ಟ್ರಾವೆಲ್ ಮಾಡಲಾಗ್ತಾ ಇದೆ, ಎಷ್ಟು ಜನ ಇದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸೆಕ್ಯೂರಿಟಿ ವೈಸ್ ನಾವು ನೋಡೋದಾದರೆ ಚೆಕ್ ಪೋಸ್ಟಸ್ಗಳ ಸಂಖ್ಯೆ ಹೆಚ್ಚು ಮಾಡಿದ್ದಾರೆ. ಅಂದರೆ ಮೊದಲೇ ಚೆಕ್ ಪೋಸ್ಟಸ್ಗಳು ಇದ್ವು, ಆದರೆ ಈಗ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಎನಿ ಮೂಮೆಂಟ್ ಏನೇ ರೀತಿಯಾದಂಥ ಸಂದೇಶಗಳು ಬರಬಹುದು ಅಥವಾ ಬೆಳವಣಿಗೆಗಳಾಗಬಹುದು. ನಾವು ಗಮನಿಸ್ತಾ ಇದ್ದೀವಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಜೀವಂತ ಗುಂಡುಗಳು ಪತ್ತೆ ಆಗ್ತಾ ಇರೋದು, ಬಾಂಬ್ಗಳು ಸಿಗ್ತಾ ಇರೋದು, ಗ್ರೆನೇಡ್ಗಳು ಸಿಗ್ತಾ ಇರೋದು, ಉಗ್ರರು ಸಿಗ್ತಾ ಇರೋದು, ಉಗ್ರರಿಗೆ ಸಪೋರ್ಟ್ ಮಾಡಿದವ್ರು ಸಿಗ್ತಾ ಇರೋರು. ಹಾಗಾಗಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಗಡಿ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂಥ ಸೆಕ್ಯೂರಿಟಿಯನ್ನು ವಹಿಸಲಾಗಿದೆ. ಚೆಕ್ ಪೋಸ್ಟಸ್ಗಳನ್ನು ನಿರ್ಮಿಸಲಾಗಿದೆ. ಇಂಚಿಂಚು ಚೆಕ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ದಾಖಲೆಗಳು ಇದ್ದಲ್ಲಿ ಮಾತ್ರ, ನಿಖರವಾದಂಥ ದಾಖಲೆಗಳನ್ನು ಒದಗಿಸಿದ್ದಲ್ಲಿ ಮಾತ್ರ ಆ ವೆಹಿಕಲ್ಸ್ಗಳನ್ನು ಮೂವ್ ಆಗೋದಕ್ಕೆ ಬಿಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಗಡಿ ಭಾಗದಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರತಿ ಒಂದು ವಾಹನದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನಮ್ಮ ಸೇನೆ. ಇನ್ನು ಆ ಭಾಗದಲ್ಲಿ ಸೂಕ್ಷ್ಮ ಪ್ರದೇಶಗಳು, ಗಡಿ ಭಾಗದ ಹತ್ತಿರದಕ್ಕೆ ಇರುವಂಥ ಜಿಲ್ಲೆಗಳು, ಇಲ್ಲೆಲ್ಲ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ.